ಸರ್ ಈ ಒಂದು ಸೆಗ್ಮೆಂಟ್ನ 5 ಕ್ವೆಶ್ಚನ್ಸ್ ವಿತ್ ಕಿಶೋರ್ ಅಂತ ಅನ್ಕೊಂಡಿದ್ದೀನಿ. ರ್ಯಾಪಿಡ್ ಫೈರ್ ಅಂತೂ ಅಲ್ಲ, ನಿಧಾನವಾಗಿ ಉತ್ತರವನ್ನು ಕೊಡ್ಬೋದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಈ ಎಕ್ಸ್ಟ್ರಾ ಟೈಮನ್ನು ಕೊಟ್ಟಿದ್ದಕ್ಕಾಗಿ. ನಿಮ್ಮ ಡೈರೆಕ್ಷನಲ್ಲಿ ಆಲ್ರೆಡಿ ಒಂದು ಚಿತ್ರ ಬಂದಿದ್ಯಾ? ಇಲ್ಲ, ಅದನ್ನು ಅರ್ಧಂಬರ್ಧ ಅಷ್ಟೇ ನಾನು ಮಾಡಿದೆ. ಇನ್ನೊಬ್ಬ ಡೈರೆಕ್ಟರ್ ಮಾಡಿದ್ರು. ಹಾಗೆ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗಲಿಲ್ಲ. ನಾನು ಪ್ರೊಡ್ಯೂಸರ್ ಆಗಿ ಅಥವಾ ನಾವುಗಳು ಪ್ರೊಡ್ಯೂಸರ್ ಆಗಿ, ನಾನು ಅಂತ ಒಬ್ಬನೇ ಇಲ್ಲ, ಸುಮಾರು ಜನ ಕಲೆಕ್ಟಿವ್ ಪ್ರೊಡಕ್ಷನ್. ಅದು ಪ್ರೊಡ್ಯೂಸರ್ ಆಗಿ ನಾವುಗಳು ಹೇಳುವಂಥ ವಿಷಯಗಳು, ಹೇಳಬೇಕಾಗಿದ್ದಂಥ ವಿಷಯಗಳು ಅದು ಬಂತು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅವ್ರನ್ನ ರಿಲೀವ್ ಮಾಡಿ ಮಿಕ್ಕಿದ್ದನ್ನು ನಾನು ಮಾಡಿದೆ. ಸೊ ಅರ್ಧಂಬರ್ಧ ಮಾಡಿದ್ದೆ ಅಷ್ಟೇ. ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ನಾನೇ ಮಾಡಿದೆ. ಬಟ್ ಈಗ ಒಂದು ಪೂರ್ತಿ ನೀವು ಹೇಳಿದಾಗ ಒಂದು 2-3 ವರ್ಷಗಳಿಂದ ಅದನ್ನು ಇನ್ನೊಂದು ಮಾಡ್ತಾನೆ ಇದ್ದೀನಿ. ಓಕೆ ವಾಟ್ ಇಸ್ ದ ಚಾಲೆಂಜ್? ಶೂಟ್ ಮುಗ್ದಿಲ್ವಾ ಅಥವಾ ಅಂದರೆ ಪ್ಲಾನ್ ಮಾಡಿದ್ದೆಲ್ಲ ಮುಗೀತು. ಸರಿ, ನನಗೆ ಪ್ಲಾನ್ ಮಾಡೋದಕ್ಕೆ ಸಮಸ್ಯೆ. ಇಲ್ಲಿ ದುಡ್ಡು ಬರೋವಂಥ ಒಂದು ಕೆಲಸ ಬೇರೆ ಮಾಡ್ತಾ ಇದ್ದಾನಲ್ಲ, ಆ್ಯಕ್ಟಿಂಗ್. ಸೊ ದುಡ್ಡು ಬರದೆ ಏನು ಹೇಳಿದೆ ಅಲ್ಲಿ, ಜೊತೆಗೆ ಎಲ್ರಿಗೂ ವಿಲನ್ ಬೇರೆ ಆಗಬೇಕಲ್ಲ, ಹೋಗಿ ಬಯಸ್ಕೋಬೇಕಲ್ರ ಹತ್ರ. ಯಾಕೆಂದರೆ ಚಿಕ್ಕ ಪ್ರೊಡಕ್ಷನ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ. ಜೊತೆಗೆ ನಾನೇ ಪ್ರೊಡಕ್ಷನ್ ಮಾಡ್ತಾ ಇದ್ದಾಗ, ನಾನೇ ಡೈರೆಕ್ಟ್ ಮಾಡಿದಾಗ ಪ್ರೊಡಕ್ಷನ್ ಲಿಮಿಟೇಷನ್ಗಳು ನನಗೆ ಗೊತ್ತಿರುತ್ತಲ್ಲ. ಸೊ ಒಂದು ಸ್ಟೆಪ್ಯುಲೇಟೆಡ್ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ಕೆಲಸ ಆಗಲಿಲ್ಲ ಅಂದರೆ ಅದು ಒತ್ತಡ ಬೀಳುತ್ತೆ, ಹಣದ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತು. ಮಿಕ್ಕಿದ ಕೆಲಸಗಳಾಗಲ್ಲ ಅಂತ ಗೊತ್ತು. ಸೊ ಆ ಪ್ರೆಷರ್ ಜಾಸ್ತಿ ಆಗ್ಬಿಡ್ತದೆ. ಸೊ ಅದರಿಂದ ಎಲ್ರಿಗೂ ಕೆಟ್ಟವ್ರ ಥರನೇ ಕಾಣಿಸ್ತೀವಿ. ನೀವು ಫೋರ್ಸ್ ಅಂದರೆ ರಿಲ್ಯಾಕ್ಸಾಗಿ ಕೆಲಸ ಮಾಡಿದಾಗ ಯಾರಿಗೂ ಕೆಟ್ಟವ್ರು ಅನ್ಸಲ್ಲ. ಒಂದು ಕಂಟ್ರೋಲ್ಡ್ ಇದರಲ್ಲಿ ಮಾಡಿದಾಗ ತೀರಾ ಕಂಟ್ರೋಲ್ ಮಾಡಿಬಿಡ್ತೀವಿ ಅನ್ಸುತ್ತೆ ನಾವು. ಅದು ಆ್ಯಕ್ಟರ್ಸ್ ಡೈರೆಕ್ಟರ್ಗಳಾದಾಗ ಇನ್ನೊಂದು ಸಮಸ್ಯೆ ಇದೆ, ಎಲ್ಲವನ್ನೂ ವಿಜುವಲೈಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಥರ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಒಬ್ಬ ಆ್ಯಕ್ಟರ್ ಬಂದಾಗ ಬೇರೆ. ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ನನಗೆ ತುಂಬ ಖುಷಿ ಕೊಡ್ತೋದು ಸಹ. ಅವಿನಾಶ್ ಸರ್ ಜೊತೆಗೆ ಅನುಪಮ ಅಂತ ಆ್ಯಕ್ಟರ್. ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರೇನೋ ಬೇರೆ ಕೊಡ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ಸ್ಟಾಪ್. ನಾನು ಕಂಟಿನ್ಯೂಸ್ ನನಗೇನು ಅನಿಸಿತ್ತು ಅದು ಬರೋ ತನಕ ನಾನು ಮಾಡ್ತೀನಿ ಅನ್ನೋದು ದಡ್ತನ ಆಗುತ್ತೆ. ಜೊತೆಗೆ ನಾನು ಅಂದ್ಕೊಂಡಿದ್ದನ್ನು ಅವ್ರು ಮಾಡಿದ್ರೆ ಹೇಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅದಕ್ಕಿಂತ ಎಫೆಕ್ಟಿವ್ ಆಗಿ ಅವ್ರು ಮಾಡಿರ್ಬೋದಲ್ಲ. ಸೊ ವೇರ್ ಯು ಡ್ರಾ ದ ಲೈನ್, ವೇರ್ ಯು ಸೇ ಸ್ಟಾಪ್, ಓಕೆ ನೆಕ್ಸ್ಟ್ ಶಾರ್ಟ್ಗೆ ಹೋಗೋಣ ಅಂತ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಯ್ಸ್ ನನಗೆ. ಇನ್ನೊಬ್ಬ ಆ್ಯಕ್ಟರ್ನು ಅವರ ಪರ್ಸ್ಪೆಕ್ಟಿವಿಂದ ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಇಲ್ಲ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ನನಗೆ ಇದೊಂದು ಹಾರರ್ ಸ್ಟೋರಿನಾ? ಇಲ್ಲ, ಇಟ್ಸ್ ಹೊರಗಡೆ ಥ್ರಿಲ್ಲರ್ ಥರ ಕಾಣಿಸ್ತಾ ಇರುತ್ತೆ. ಅದು ಪೊಲಿಟಿಕಲ್ ಸೆಟೈರ್ ಅಂತ ಹೇಳ್ಬೋದು. ಇವತ್ತಿನ ರಾಜಕೀಯ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ ಬಗ್ಗೆ. ಬೇಸಿಕಲಿ ಅಬೌಟ್ ಮೈಗ್ರೇಷನ್. ವಲಸೆ ಬಂದ ಒಬ್ಬ ಕ್ರಿಮಿನಲ್ ಆಗಿ ಹೋಗ್ತಾನೆ. ಆ ಕ್ರಿಮಿನಲ್ನ ಒಂದು ಕ್ರೈಮ್ನ ಇದು ಮಾಡೋದಕ್ಕೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಒಂದು ತಂಡ ಹೊರಡುತ್ತೆ. ಆ ಜರ್ನಿಯ ಕಥೆ. ಆ ಜರ್ನಿಯಲ್ಲಿ ಕ್ರಿಮಿನಲ್ ಅವನು ಅಂತ ಶುರು ಮಾಡಿ ನಾವು ಯಾರು ಬೇಕಾದ್ರೂ ಕ್ರಿಮಿನಲ್ ಆಗ್ಬೋದು. ಆ ಥರದ ಒಂದು ಸಂಭಾಷಣೆ, ಮೇನ್ಲಿ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಮಾತಾಡ್ತಾ ಅದ್ರ ಮೂಲಕ ಅವರ ಕಥೆಗಳು ಓಪನ್ ಆಗ್ತಾವೆ. ನನಗೆ ದುನಿಯಾ ನೆನಪಾಯಿತು, ಯಾಕೆಂದರೆ ಅದರಲ್ಲಿ ಇವರು ದುನಿಯಾ ವಿಜಯ್ ಅವ್ರದ್ದೊಂದು ಡೈಲಾಗ್ ಇದೆ, ಕಪ್ಪಿದವರೆಲ್ಲ ಕಳ್ರ ಅನ್ನೋ ಥರ. ಬಟ್ ಸೊ ಈ ಒಂದು ಕಥೆಗೆ ಅದರ ಪಾಲಿಟಿಕ್ಸ್ ನಿಮಗೆ ಗೊತ್ತು, ಅದರ ಸುತ್ತಲೂ ಹೆಣದ ಕಥೆಯ ಅಥವಾ ಕಥೆ ಬಂತು ಅದಕ್ಕೆ ಅದು ನನ್ನ ಪಾಲಿಟಿಕ್ಸ್ಗೂ ಸೂಕ್ತವಾಗೇ ಇತ್ತು? ಇಲ್ಲ, ಪಾಲಿಟಿಕ್ಸ್ ಸುತ್ತ ಹೆಣದ ಕಥೆನೇ ಅದು. ಯಾಕಂದರೆ ಇದೆಲ್ಲ ವಿಷಯಗಳು ಬರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದನ್ನು ಹೇಳ್ತಾ ಹೇಗೆ ಹೇಳಿದ್ರೆ ಬೆಟರ್. ಅದು ಒಂದು ಬರೀ ಪೊಲಿಟಿಕಲ್ ಸೆಟಾರ್ ಅಲ್ಲದೆ ಅದು ಒಂದು ಇಂಟ್ರಾಸ್ಪೆಕ್ಷನ್ ಕಥೆ ಕೂಡ ಆಗುತ್ತೆ. ಕೊನೆಗೆ ಆಗ್ತಾ ಎಲ್ಲರೂ ಒಳಗಡೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದೇನೋ ಅಬ್ಸರ್ಡ್ ಆಗಿ ಒಂದಷ್ಟು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಜೊತೆಗೆ ಯಾರ ಮೂಲಕ ಏನನ್ನು ಏನು ಸರಿ ಹೋಗುತ್ತೆ ಅನ್ನೋದೆಲ್ಲ ಯೋಚನೆಗಳ ಬಂದು ಒಂದೊಂದು ಪಾತ್ರಗಳನ್ನು ಬೇರೆ ಬೇರೆ ಥರ ಮಾಡಿಕೊಂಡು ಆ್ಯಕ್ಚುಲಾಗಿ ಟೀಮಲ್ಲೇ ಆಗಿತ್ತು. ಇದಕ್ಕೆ ಮುಂಚೆನೇ ಮಾಡಿದ ಸಿನಿಮಾ ಅವರು ಅನುಪಮ ಅನ್ನೋರು ತಮಿಳು ಆ್ಯಕ್ಟರ್ ಅವರು. ಇದು ಕಥೆ ಏನಕ್ಕೆ ಅಂದರೆ ನಮ್ಮ ತೋಟ ಸಾಗರದ ಪಕ್ಕದಲ್ಲಿದೆ. ಅಲ್ಲಿಂದ ಕೆಳಗೆ ಇಳಿದ್ರೆ ನಮಗೆ ಉಡುಪಿ ಸಿಗುತ್ತೆ. ಸೊ ಉಡುಪಿಯಲ್ಲಿ ಒಂದಷ್ಟು ಯಾವಾಗಲೂ ಆ ಕಮ್ಯುನಲ್ ಟೆನ್ಷನ್ ಅಂತ ಇರುತ್ತೆ. ಸೊ ಅದನ್ನು ಬೇಸ್ ಮಾಡಿಕೊಂಡು ಒಂದು ಕಮ್ಯುನಲ್ ಗಲಭೆ ನಡೆಯುವಂಥ ಟೈಮಲ್ಲಿ ಆದಂಥ ಒಂದು ಕ್ರೈಮ್ನ ಇಟ್ಕೊಂಡು, ಸೊ ಹೀಗೆ ಎಲ್ಲನೂ ಇತ್ತು. ಜೊತೆಗೆ ಅಲ್ಲಿಯ ಜಾಗಕ್ಕೆ ಜಾಗ್ರಫಿಗೆ ಹೊಂದುವಂಥ ವಿಷಯನೂ ಇತ್ತು. ಆ ಜಾಗ್ರಫಿನೂ ಯೂಸ್ ಮಾಡಿಕೊಂಡು ಜೊತೆಗೆ ಒಂದಷ್ಟು ಎಲ್ಲ ಕಡೆಯಿಂದ ಬಂದ ಪಾತ್ರಗಳಾಗಿದ್ದರಿಂದ ಹೆಂಗಾಗೋಯ್ತು, ಅದು ಎಲ್ಲ ಭಾಷೆನೂ ಮಾತಾಡಬೇಕಾಯ್ತು. ಮುಂಚಿನ ಥರ ನಾವು ಕಾರ್ನವಾಲಿಸಿ ಬಂದು ಕನ್ನಡ ಮಾತಾಡೋದಲ್ಲ. ರಾಯಣ್ಣ ನಮಗೆ ಕೊಡಬೇಕು ಕಪ್ಪ ಅಂತೆಲ್ಲ ಮಾತಾಡೋಂಗಿಲ್ವಲ್ಲ. ಈಗ ಮಾತಾಡೋದು ಹಾಕ್ಬಿಡ್ತಾರಂತ. ಸೊ ಅವ್ರವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಅವ್ರ ಮನೇಲಿ ತಮಿಳು ಮಾತಾಡ್ತಾರೆ. ಅವರು ಒಬ್ಬ ಹುಡುಗ ಬಾಂಗ್ಲಾದೇಶದಿಂದ ಬಂದಿರ್ತಾರೆ, ಮೈಗ್ರೆಂಟ್. ಅವನದೆಲ್ಲ ಅದು ಅವ್ನ ಪೋರ್ಷನ್ ತುಂಬ ಕಡಿಮೆ ಇಟ್ಕೊಳ್ತಾರೆ. ಅದು ಪೀರಿಯಡ್ ಕಥೆ ಇವತ್ತು ನಡೆಯುವಂಥ ಕಥೆ. ಸೊ ಸರಿ. ಇದು ತುಂಬ ಇಂಟ್ರೆಸ್ಟಿಂಗ್. ನನಗೆ ಗೊತ್ತೇ ಇರಲಿಲ್ಲ ಅವಿನಾಶ್ ಅವರನ್ನು ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಿ. ಇಂಟ್ರೆಸ್ಟಿಂಗ್. ಬಿಕಾಸ್ ನಾವು ಈ ಕಳೆದ ಸೆಗ್ಮೆಂಟಲ್ಲಿ ಮಾತಾಡ್ತಿದ್ದ ಹಾಗೇನೆ ಅವಿನಾಶ್ ಅವರು ಕೂಡ ಅವರ ಆ್ಯಕ್ಟಿಂಗ್ನ ಒಂದು ಮೀಟರ್ ಕೂಡ ಇಟ್ಸ್ ನಾಟ್ ಎಕ್ಸಾಜರೇಟೆಡ್. ಅವ್ರು ಯಾವಾಗಲಿಂದ ಮಾಡ್ತಾ ಇದ್ದಾರೆ. ನಾವು ನೋಡಿದಾಗಲೆಲ್ಲ ಇವ್ರು ಮಾತ್ರ ಬೇರೆದಾಗ ಮಾಡ್ತಾ ಇದ್ದಾರಲ್ಲ, ಅಂದರೆ ಇವ್ರು ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಹೋಗ್ತಾರಲ್ಲ ಅಂತ.
ಆ್ಯಂಡ್ ಯು ಆರ್ ಆಲ್ಸೋ ಒನ್ ಸಚ್ ನನ್ನ ದೃಷ್ಟಿಯಲ್ಲಿ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಯು ಗೆಟ್ ಟು ಡೈರೆಕ್ಟ್ ಅವಿನಾಶ್. ವೆರಿ ಇಂಟ್ರೆಸ್ಟಿಂಗ್. ನನಗೆ ತುಂಬ ಇದಾಯಿತು. ಒಂದು ಸ್ವಲ್ಪ ಲುಕ್ನು ಅವರೇ ಕಾಂಟ್ರಿಬ್ಯೂಟ್ ಮಾಡೋದು ಒಂದಷ್ಟಲ್ಲ, ಹಿಂಗೆ ಮಾಡ್ಕೊಳ್ಳೋಣ, ಲುಕ್ ಚೇಂಜ್ ಮಾಡ್ಕೊಳ್ಳೋಣ, ಕಿಶೋರ್ ಒಂದೇ ಥರ ಮಾಡೋದು ಬೇಡ ಅಂತ. ಈ ಪ್ಲೇಸ್ ಹೆಡ್ ಕಾನ್ಸ್ಟೇಬಲ್ ವಾಸ್ ಅಬೌಟ್ ಟು ರಿಟೈರ್, ಆ ಥರದ ಹೆಡ್ ಕಾನ್ಸ್ಟೇಬಲ್ ಫ್ರಮ್ ಅ ಸೋ ಕಾಲ್ಡ್ ಅಪ್ಪರ್ ಕಮ್ಯುನಿಟಿ, ಆ ಥರದ ಅವ್ರಿಗೆ ಸೆನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತಲ್ಲ, ಆ ಥರದ ಒಬ್ಬ ಇದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಯಿತು. ದ ವೇ ಹಿ ಕಾಂಟ್ರಿಬ್ಯೂಟೆಡ್ ಟು ಇಟ್ ವಾಸ್ ವೆರಿ ನೈಸ್. ಜೊತೆಗೆ ಅದೊಂದು ಅದರ ಸೆನ್ಸ್ ಆಫ್ ಅದೇ ಹೇಳಿದೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ನಲ್ಲ ಅದೊಂದು. ಜೊತೆಗೆ ಅಲ್ಲಿ ಕಾಮನ್ ಭಾಷೆ ಏನಾಗೋಯ್ತು ನಮಗೆ, ಒಂದು ತಮಿಳುನಾಡಿಂದ ಬಂದಿರುತ್ತೆ ಒಂದು ಕ್ಯಾರೆಕ್ಟರ್, ಅದ್ರ ಜೊತೆ ಕನ್ವರ್ಸೇಷನ್ ಮಾಡಬೇಕಂದ್ರೆ ಇಲ್ಲ ಹಿಂದಿಯಲ್ಲಿ ಮಾಡಬೇಕು ಇಲ್ಲ ಇಂಗ್ಲೀಷಲ್ಲಿ ಮಾಡಬೇಕು. ಸೊ ಇವರಿಬ್ಬರು ನನ್ನ ಕ್ಯಾರೆಕ್ಟರ್ದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಸೊ ನನಗೆ ಇಂಗ್ಲೀಷ್ ಬರುತ್ತೆ ಅನ್ನೋ ಕಾರಣಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ಅವರಿಗೆ ಅದು ಆ ಸಂಭಾಷಣೆ ಭಾಗ ಆಗಬೇಕು ಅಂತ ಇವರು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸಣ್ಣ ಕಾಮಿಕ್ ಟಚ್ ಕೂಡ ಕೊಡ್ತು, ಅದೆಲ್ಲೂ ಓವರ್ ಆಗದಂಗೆ ತುಂಬ ಚೆನ್ನಾಗಿ ಮಾಡೋದು. ವೆರಿ ಇಂಟ್ರೆಸ್ಟಿಂಗ್. ನನಗೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಸ್ ಕ್ಯಾರೆಕ್ಟರ್. ಎಡಿಟ್ ಮಾಡ್ಬೇಕಾದ್ರೂ ಅಷ್ಟೇ ಮಜಾ ತಗೊಂಡ್ವಿ. ಸರ್ ಸಾರಿ, ಈಗ ಕೆಲವು ನೇಮ್ಸನ್ನು ಡ್ರಾಪ್ ಮಾಡ್ತೀನಿ, ಬಟ್ ಇದು ದಿಸ್ ಹೋಪ್ಫುಲಿ ಶೋಸ್ ಮೈ ರೆಸ್ಪೆಕ್ಟ್ ಆ್ಯಂಡ್ ಅಪ್ರಿಸಿಯೇಷನ್ ಫಾರ್ ಅವಿನಾಶ್. ಏನು ಅಂದರೆ ಈಗ ಕಿಶೋರ್ ಅವರು ನಮಗೆ ಕನ್ನಡದಲ್ಲಿ ಕಾಣಿಸುವಷ್ಟು ಅಥವಾ ಕನ್ನಡದಲ್ಲಿ ಕಾಣಿಸೋದಕ್ಕಿಂತ ಹೆಚ್ಚಿಗೆ ನಮಗೆ ತಮಿಳಲ್ಲಿ ಕಾಣಿಸ್ತಾರೆ ಅಂತ ಅಂದ್ಕೊಳ್ಳೋಣ. ಅಚ್ಯುತ್ ಅವರು ಕೂಡ ಈಗ ಬ್ರಾಂಚ್ ಔಟ್ ಆಗಿ ಅವರು ತೆಲುಗು, ತಮಿಳು ಎಲ್ಲದರಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ಇದೆಲ್ಲ ನಾವೇ ಹಾಕೊಂಡ ಮಾನದಂಡಗಳು, ಬಟ್ ಈ ಸೋ ಕಾಲ್ಡ್ ಅಂಡರ್ ರೇಟೆಡ್ ಅಂತ ನನಗೆ ಅವಿನಾಶ್ ಅಂದರೆ ಇವರೆಲ್ಲ ಎಲ್ಲಿ ಇರಬೇಕಿತ್ತು, ಒಂದು ರೀತಿಯಲ್ಲಿ ಕನ್ನಡಕ್ಕೆ ಲಿಮಿಟ್ ಆಗಿಬಿಟ್ರಾ ಅನ್ನೋ ಒಂದು ಥಾಟ್ ಬರುತ್ತೆ. ಡು ಯು ಹ್ಯಾವ್ ಎನಿ ಒಪಿನಿಯನ್ ಅರೌಂಡ್ ದ್ಯಾಟ್? ಡೆಫಿನೆಟ್ಲಿ ನನಗೆ ಅವ್ರನ್ನ ಕಾಸ್ಟ್ ಮಾಡಬೇಕು ಅಂತ ಮುಂಚೆಯಿಂದನೂ ಐಡಿಯಾ ಆಯಿತು. ಈಗಲೂ ನನಗೆ ಇಷ್ಟವಾದಂಥ ಆ್ಯಕ್ಟರ್ಸ್ ಇದ್ದಾರೆ ಸುಮಾರು ಜನ. ಆನಂದ್ ಸರ್, ಎಕ್ಸಾಕ್ಟ್ಲಿ ಅವರೆಲ್ಲ ಸುಮಾರು ಜನ ಇದ್ದಾರೆ. ಇವರಿಬ್ಬರೇ ಅಂತಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲರೂ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ ಇದೆ. ಅವ್ರನ್ನೆಲ್ಲರೂ ನನಗೆ ಅನಿಸುತ್ತೆ ಅವರ ವೆರೈಟಿ ವರ್ಸಿಟ್ಯಾಲಿಟಿನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡಿಲ್ಲ ಅಂತ ನನಗೆ ಅದು ಪರ್ಸನಲ್ ಒಪಿನಿಯನ್. ಆದಷ್ಟು ಟ್ರೈ ಮಾಡಿದ್ದಾರೆ ಸುಮಾರು ಜನ. ಇನ್ನು ಬೇರೆನೇ ಥರ ಇವ್ರನ್ನೆಲ್ಲ ನೋಡ್ಬೋದು. ಪಾಸಿಬಿಲಿಟಿ ಸಿಕ್ಕಾಪಟ್ಟೆ ವರ್ಸಿಟ್ಯಾಲಿಟಿ ಇವ್ರುಗಳೆಲ್ಲರದ್ದು. ನಾವೆಲ್ಲರೂ ಅವ್ರ ಚಾಯ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲರೂ ಅವ್ರ ಕಾಲದಲ್ಲಿ ಅವ್ರಿಗೆ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಗೊತ್ತಿಲ್ಲ, ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಯ್ತು ಅವ್ರನ್ನ ಅಂತ ಅನಿಸಿದ್ದಕ್ಕೇ ಆ ಗಿಲ್ಟು ಫ್ರಮ್ ದ ಸೈಡ್ ಆಫ್ ದ ಫಿಲ್ಮ್ ಫ್ರೆಟರ್ನಿಟಿ ನಾನೀಗ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದು ಪ್ರಯತ್ನ. ಬಟ್ ಅದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಿ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು. ಹೌದು, ದಯವಿಟ್ಟು ಅನಂತ್ ನಾಗ್ ಅವರನ್ನು ಕೂಡ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಡೈರೆಕ್ಟ್ ಸಮ್ ಆ್ಯಕ್ಟರ್ಸ್. ನನಗೆ ಅದು ಅವಿನಾಶ್ ಸರ್ ಜೊತೆ ಕೆಲಸ ಮಾಡ್ತಾ ತುಂಬ ಖುಷಿ ಅನಿಸಿದ್ದೆ. ಇಲ್ಲ, ನನ್ಗನ್ಸೋದು ಹೆಂಗೆ ಅಂದರೆ ಅವರಾಗಲಿ, ಶ್ರುತಿ ಅವರಾಗಲಿ, ತಾರಾ ಅವರಾಗಲಿ, ಉಮಾಶ್ರೀ ಅವರಾಗಲಿ, ನನಗೆ ಇವ್ರನ್ನೆಲ್ಲ ಅಂದರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನನ್ನ ತಲೆಯಲ್ಲಿ. ಅಂದರೆ ಒಂದು ಹಕ್ಕಿ ಗಾಳಿಯಲ್ಲಿ ಹೇಗೆ ವಿಂಗ್ಸನ್ನು ಬಡಿಯದೆ ಒಂದು ಹೊತ್ತು ಫ್ಲೋಟ್ ಮಾಡ್ಕೊಂಡು ಹೋಗತ್ತೋ ಆ ರೀತಿ ಇವರ ಆ್ಯಕ್ಟಿಂಗ್ ಒಂದು ನನಗೆ ಅನ್ಸ್ಬಿಡುತ್ತೆ. ಅವರಲ್ಲಿ ಎಷ್ಟು ಅದು 100 ಬಿಟ್ಟಿದೆ ಅಂದರೆ, ಅಫ್ಕೋರ್ಸ್ ಐ ಹ್ಯಾವ್ ನೆವರ್ ಇಂಟ್ರಾಕ್ಟೆಡ್ ವಿತ್ ದೆಮ್, ನಾಟ್ ಸೀನ್ ದೆಮ್ ಆ್ಯಕ್ಟ್ ಇನ್ ಲೈಫ್ ಇನ್ ಪರ್ಸನ್, ಬಟ್ ಆ ಫೀಲಿಂಗ್ ಬಂದ್ಬಿಡುತ್ತೆ ಇವ್ರಿಗೆಲ್ಲ. ಅಂದರೆ ಅದೇನೋ ಒಂದು ಹೆವಿ ಬರ್ಡನ್ ತೊಗೊಂಡು ಮಾಡ್ತಿರೋ ಹಾಗೆ ಯಾವ ಪಾತ್ರವೂ ಕಾಣಿಸಿಲ್ಲ. ಸಾರಿ, ನೀವೇನೋ ಹೇಳ್ತಾರೆ? ಏನಿಲ್ಲ, ಅದೇ ಆ ಪ್ರೊಸೆಸ್ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನಾವು ಅನ್ಕೊಡೋದು ಆ್ಯಕ್ಟರ್ಗಳು ಡೈರೆಕ್ಟ್ ಮಾಡಿದಾಗ ನಾವು ಅದೇ ಹಿಂಗಿರುತ್ತೆ ವಿಜುವಲ್ ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರು ಹಿಂಗೆ ಮಾಡ್ತಾರೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಬಿಟ್ಟು ಬೇರೆನೋ ಸಿಗ್ತಾ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಅಡ್ಯಾಪ್ಟ್ ಆಗಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಬಿಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದು. ಇಟ್ ವಾಸ್ ಅ ವಂಡರ್ಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ವೆರಿ ನೈಸ್. ಕರೆಕ್ಟ್. ಆ್ಯಂಡ್ ಇಟ್ ಇಸ್ ಆಲ್ಸೋ ಅ ಬ್ಯಾರಿಯರ್ ಟು ಕ್ರಾಸ್. ಅಂದರೆ ಲೈಕ್ ಯು ಸೆಡ್, ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಗೆ ಅದು ಬೇಕೋ ಬೇಡವೋ, ಕಿಶೋರ್ ಇಸ್ ಅ ಪಾಪ್ಯುಲರ್ ಆ್ಯಕ್ಟರ್ ಗೊತ್ತಿಲ್ಲ, ಬಟ್ ಆಗಿರೋದ್ರಿಂದ ಐ ವಿಲ್ ಬಿ ಎನಾಕ್ಟಿಂಗ್ ಆಲ್ ಮೈ ಕ್ಯಾರೆಕ್ಟರ್ಸ್. ಕರೆಕ್ಟ್. ಬಟ್ ಐ ವಿಲ್ ಬಿ ಎನಾಕ್ಟಿಂಗ್ ಇಟ್. ಕರೆಕ್ಟ್. ಸೊ ಆ ಆ್ಯಕ್ಟರ್ಗಳನ್ನ ಬಾಡಿ ಒಳಗಡೆ ನಾನು ಭೂತ ಥರ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀನಿ ನಾನು ವಿಜುವಲೈಸೇಷನಲ್ಲಿ. ಅದರ ನೀಚೆ ಬರೋದು ಬಿಡಿಸ್ಕೊಂಬರೋದು, ಅದು ಇಟ್ ಹ್ಯಾಸ್ ಟು ಹ್ಯಾಪನ್ ಸ್ಪಾಂಟೇನಿಯಸ್ಲಿ. ಈಗ ನಾವು ಅಲ್ಲಿ ಮಾಡೋ ತನಕ ನಮ್ಗೆ ಗೊತ್ತಿರಲ್ಲ ಏನು ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಬಂದರೂ ಓಕೆ, ಬಟ್ ನಮಗೆ ಬೇಕಾಗಿಲ್ಲದೆ ಬೇರೆ ಏನೋ ಬಂದಾಗ ಅದನ್ನೇ ಎಂಜಾಯ್ ಮಾಡೋ ಓಪನ್ನೆಸ್ ಬರಬೇಕಲ್ಲ. ಫಸ್ಟ್ ನಮಗೆ ಬರಬೇಕು ಫಸ್ಟ್ ಅದು. ಸೊ ಅದನ್ನ ವಿಲ್ ಬಿ ಬ್ರೇಕಿಂಗ್ ಅವರ್ ಸೆಲ್ಸ್ ಡೌನ್ ಮಲ್ಟಿಪಲ್ ಟೈಮ್ಸ್ ಕಾನ್ಸ್ಟೆಂಟ್ಲಿ. ಅಬ್ಸಲ್ಯೂಟ್ಲಿ. ಒಂದು ರೀತಿಯಲ್ಲಿ ನನಗನ್ಸೋದು, ತಪ್ಪು ಹೇಳಿ, ನಮ್ಮ ಡಬಲ್ ಸ್ಟ್ಯಾಂಡರ್ಡ್ಸು, ನಮ್ಮ ಹಿಪೋಕ್ರಸಿ ಕೂಡ ಅಲ್ಲಿ ಎದ್ದು ಕಂಡುಬಿಡುತ್ತೇನೋ ಅಂತ ಕಾಣಿಸುತ್ತೆ. ಬೇಕಾದಷ್ಟು ಕಾಣಿಸುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ವಿಲನ್ ಆಗೋಡ್ಬೇಕು ಸೆಟ್ಟಲ್ಲಿ.